ತರಬೇತಿ ಮತ್ತು ಮಾರ್ಗದರ್ಶನ ಕೋಟೆಯಲ್ಲಿ ಪರೀಕ್ಷಾ ಕಾರ್ಯಗಳು ಸುಗಮವಾಗಿ ಸುಸೂತ್ರವಾಗಿ ನಡೀತಿರತಕ್ಕಂಥದ್ದು ಅವರ ಆಶಯ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3 ವಲಯಗಳಲ್ಲಿ ಪ್ರತ್ಯೇಕವಾಗಿ ತರಬೇತಿಯನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಭಾಗಗಳಿಗೆ ಸಂಬಂಧಪಟ್ಟಂತ ಕಾರ್ಯಾಗಾರವನ್ನ ಅದರ ಓರಿಯೆಂಟೇಷನ್ ದಿನ ನಾವು ಹಮ್ಮಿಕೊಂಡಿದ್ವಿ. ಇದನ್ನೀಗ ವಿದ್ಯುಕ್ತವಾಗಿ ಪ್ರಾರಂಭಿಸಬೇಕಂತ ನಾವು ಕೇಳಿಕೊಂಡಾಗ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅನುಮತಿ ನೀಡಿ ನಮ್ಮಲ್ಲೇ ಮಾಡಿದ್ರೆ ಒಂದು ಎಪಿಸೆಂಟರ್ ಆಗುತ್ತೆ ನಮ್ಮ ಜಿಲ್ಲೆಗೆ. ನಮ್ಮ ಅಧ್ಯಾಪಕರು ಒಂದು ರೀತಿ ಅವಕಾಶ ಸಿಗುತ್ತೆ. ನಮ್ಮ ಜಿಲ್ಲೆಯ ಅಧ್ಯಾಪಕರ ದೃಷ್ಟಿಯಿಂದ ಇದಕ್ಕೆ ಸಾಕಷ್ಟು ಪೂರ್ಣ ಸಹಕಾರ ಕೊಟ್ಟಿದೆ. ಮಾನ್ಯ ರಿಜಿಸ್ಟ್ರಾರ್ ಮತ್ತು ನಮ್ಮ ಪ್ರಾಂಶುಪಾಲರ ಒಂದು ಉಪಸ್ಥಿತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ. ಸಂಬಂಧಪಟ್ಟಂತ ಟೆಕ್ನಿಕಲ್ ಸೆಷನ್ಸ್ ಅನ್ನ ನಾನು ಮತ್ತು ನಮ್ಮ ಚೀಫ್ ಸ್ಕ್ವಾಡ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ಡೆಪ್ಯೂಟಿ ಸ್ಕ್ವಾಡ್ ಆಗಿರ್ತಕ್ಕಂಥ ಕೃಷ್ಣೇಗೌಡ ಸರ್ ಇವರೆಲ್ಲ ಕೂಡ ಈ ಅಧಿವೇಶನವನ್ನ ಇದನ್ನ ನಿರ್ವಹಿಸಿದ್ವಿ. ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ನಾವು ಕಾರ್ಯಕ್ರಮದ ಮಂಜುಪ್ರಸಾದ್ ಅವರು ದಯವಿಟ್ಟು ಪ್ರಾರ್ಥನೆಯನ್ನು ನೆರವೇರಿಸಿಕೊಳ್ಬೇಕಂತ ಕೇಳಿಕೊಳ್ತಾರೆ. ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಮೊದಲು ನಿನ್ನ ತಾನೆ ಪ್ರಾರಂಭ ನೀನೆ ಮೊದಲು ನಿನ್ನಿಂದ ತಾನೆ ಆರಂಭ ಜಗ ಯಾರೋ ಕೆಲವು ವ್ಯಕ್ತಿಗಳು ಮಾಡಿ ಮುಗಿಸಿ ಬಿಡಬಹುದು, ನಮ್ಮದೇನೂ ಕೆಲಸ ಇಲ್ಲ ಅಂತ ತಿಳ್ಕೊಂಡವರು ತುಂಬಾ ಜನ ಇದ್ದಾರೆ. ಇದೊಂದು ಪರೀಕ್ಷೆ ಬಹುಶಃ ಯಶಸ್ಪೂರ್ಣವಾಗುವುದಕ್ಕೆ ಉಂಟಾಗುವ ತೊಂದರೆ. ಹಾಗೆ ಭಾವಿಸಬಾರ್ದು. ಪ್ರತಿ ಹಂತದ ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ಮುಖ್ಯವಾಗ್ತಾರೆ. ಹಾಗಾಗಿ ಎಲ್ಲರ ಸಹಕಾರವೂ ಬೇಕು. ಪರೀಕ್ಷೆ ಬರೆಯುವ ವಿದ್ಯಾರ್ಥಿಯಿಂದ ಪ್ರಾರಂಭ ಆಗುತ್ತೆ. ಆ ವಿದ್ಯಾರ್ಥಿ 3 ಗಂಟೆ ಒಳಗೆ ಕಾಲ ಬರೀಬೇಕಾದಂತಹ ಪರಿಸ್ಥಿತಿಯಲ್ಲಿ ಆತನಿಗೆ ಒದಗಿಸಬೇಕಾದಂತಹ ಕೊಠಡಿ ವ್ಯವಸ್ಥೆಗೆ ಬಳಸಿಕೊಂಡಂತಹ ನೌಕರರು ಇರ್ಬೋದು, ನೀರು ಕೊಡುವಂತಹ ವ್ಯಕ್ತಿಗಳಿರ್ಬೋದು, ಪರೀಕ್ಷೆ ಮಧ್ಯದಲ್ಲಿ ಟಾಯ್ಲೆಟ್ ಹೋಗಬೇಕು ಅಂತ ಕೇಳಿದಾಗ ಆ ವ್ಯಕ್ತಿನ ನಾವು ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆ ಇರಬಹುದು. ಇವೆಲ್ಲವೂ ಅಂದ್ರೆ ಸಂಪೂರ್ಣವಾಗಿ ನಮಗೆ ಗೊತ್ತಿರಲ್ಲ. ಅದೇ ಅಷ್ಟೇ ಮುಖ್ಯವಾದ ವಿಚಾರಗಳೇ ಆಗಿರುತ್ತೆ. ಅದೇ ನಾವು ಮೇಲ್ನೋಟಕ್ಕೆ ಕಾಣೋದು ಏನು ಅಂದ್ರೆ, ಯೂನಿವರ್ಸಿಟಿಯಿಂದ ಪ್ರಶ್ನೆ ಪತ್ರಿಕೆ ಬಂದಿದೆ, ಈಗಾಗಲೇ ಒಂದು ವ್ಯವಸ್ಥೆ ಇದೆ, ಬೆಲ್ ಆಗುತ್ತೆ, ನೋಟಿಸ್ ಬೋರ್ಡಲ್ಲಿ ವಿದ್ಯಾರ್ಥಿಗಳ ಹೆಸರಿದೆ, ಆ ವಿದ್ಯಾರ್ಥಿಗಳ ಹೆಸರನ್ನು ನೋಡ್ಕೊಂಡು ರೂಮಲ್ಲಿ ಕುತ್ಕೊಂಡಿರ್ತಾರೆ. ರೂಮಲ್ಲಿ ಕೂತಿರೋ ವಿದ್ಯಾರ್ಥಿ ಕೈಗೆ ಪತ್ರಿಕೆ ಬಂದಿದ್ದ ತಕ್ಷಣ 3 ಗಂಟೆ ಕಾಲ ಬರೆದು ಹೊರಗೆ ಬಂದ್ಬಿಡ್ತಾನೆ. ಅವನ ಸಾಮರ್ಥ್ಯ ಏನಿದೆಯೋ ಅದನ್ನ ಹರಿಯೋಕೆ ಅಂತ ಒಂದು ಮೌಲ್ಯಮಾಪನ ಘಟಕ ಅನ್ನೋದಿರುತ್ತೆ. ಮೌಲ್ಯಮಾಪನಕ್ಕೆ ಇಡೀ ವರ್ಷ ಪಾಠ ಮಾಡಿರೋ ಮೇಷ್ಟ್ರುಗಳು ಹೋಗ್ತಾರೆ ಮೌಲ್ಯಮಾಪನಕ್ಕೆ, ಮೌಲ್ಯಮಾಪನ ಮಾಡಿ ಹೊರಗಡೆ ಬರ್ತಾರೆ. ಅಷ್ಟೇ ಅಲ್ವಾ? ಇದು ಬಹುತೇಕರಿಗೆ ತಿಳ್ಕೊಂಡಿರುವಂತ ವಿಚಾರ ಅಲ್ಲ. ಈ ಮೌಲ್ಯಮಾಪನ ವಿಚಾರದಲ್ಲೇ ಅಥವಾ ಪರೀಕ್ಷೆ ಪ್ರಾರಂಭ ಆಗುವುದಕ್ಕೆ ಮೊದಲು ಸಿದ್ಧತೆಯಿಂದ ಹಿಡಿದು ಮೌಲ್ಯಮಾಪನ ಆದ್ಮೇಲೆ ಫಲಿತಾಂಶವು ಹೊರಗಡೆ ಬಂದಾಗ ಅಲ್ಲಿ ಅಕಸ್ಮಾತ್ ಏರುಪೇರುಗಳ ಹಾಗೆ ವಿದ್ಯಾರ್ಥಿಗಳ ಕೆಲವು ಫಲಿತಾಂಶ ತಡೆ ಹಿಡಿದಾಗಲೋ ಅಥವಾ ಕೊಡ್ಲಿಕ್ಕಾಗದೇ ಇದ್ದಾಗಲೋ ಅಲ್ಲಿ ಯೂನಿವರ್ಸಿಟಿ ಅನುಭವಿಸುವ ಅನೇಕ ಸಮಸ್ಯೆಗಳಿದೆಯಲ್ಲ, ಅದೆಲ್ಲವೂ ಸೇರಿದ್ದೆ ಪರೀಕ್ಷಾಂಗ ನಡೆಸಬೇಕಾದಂತಹ
ಒಂದು ವಿಚಾರ. ಇಂತಹ ಒಂದು ಜವಾಬ್ದಾರಿಯುತ ಕಾರ್ಯ ಇವತ್ತು ನಮ್ಮ ಡಾಕ್ಟರ್ ಲೋಕನಾಥ್ ಸರ್ ಮೇಲೆ ಇದೆ. ಅವರು ಅಚ್ಚುಕಟ್ಟಾಗಿ ಪೂರೈಸ್ತಾರೆ ಅನ್ನುವಂತಹ ಭರವಸೆ ನಮ್ಮೆಲ್ಲರಿಗೂ ಈಗಾಗಲೇ ಬಂದಿದೆ. ಇದು ಯಾವುದ್ರ ಪ್ರಶ್ನೆನೂ ಇಲ್ಲ. ಎಲ್ಲರೂ ಸಹ ಒಂದೇ ಗುಡಿನ ಹಕ್ಕಿಗಳು. ವಾಟ್ಸಪ್ ದ ಸೇಮ್ ಫೆದರ್ಸ್ ಫ್ಲೈಯಿಂಗ್ ಟುಗೆದರ್. ಎಲ್ಲ ಒಟ್ಟಿಗೆನೆ ಹಾರಾಟ ಮಾಡಬೇಕು, ಜೊತೆಲಿ ಇರಬೇಕು, ಒಟ್ಟಿಗೆ ಇರಬೇಕು. ಇದ್ರೆ ಮಾತ್ರನೇ ಎಲ್ಲ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮೊದಲಿಂದನೂ ಏನಿತ್ತು ಅಂದ್ರೆ ಸುಮ್ಮನೆ ಸ್ಕ್ವಾಡ್ ಅಂದ್ರೆ ಯಾರೋ ಒಬ್ಬರು ನೇಮಕ ಮಾಡ್ತಾ ಇದ್ರು, ಎಲ್ಲೋ ಹೊಟ್ಟೋಗ್ತಾ ಇದ್ವಿ, ಬರ್ತಾ ಇದ್ವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇದು ಒಂದು ಯುದ್ಧದ ರೀತಿಯಲ್ಲಿ ನಾವು ಸಜ್ಜಾಗಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ನಿರ್ಮಾಣ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕು, ಇಡೀ ವಿಶ್ವ ಮಟ್ಟದಲ್ಲಿ ಒಂದು ಗುಣಮಟ್ಟವನ್ನು ಕಾಪಾಡಬೇಕು. ಅದಕ್ಕೋಸ್ಕರ ನಮಗೆ ವಿಶ್ವವಿದ್ಯಾನಿಲಯ ಅಂತ ಹೆಸರಿಟ್ಟಿದ್ದಾರೆ. ವಿಶ್ವವಿದ್ಯಾಲಯ ಅಂದರೆ ವಿಶ್ವಕ್ಕೆ, ಇಡೀ ವಿಶ್ವದಲ್ಲಿ ಗ್ಲೋಬಲ್ ಕಾಂಪಿಟೇಷನ್ ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಗ್ಲೋಬಲ್ ಕಾಂಪಿಟೇಷನ್ಗೆ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಕಳಿಸ್ತಕ್ಕಂಥದ್ದು. ನಾವಿಲ್ಲೇನಂದ್ರೆ BA, BSc, BCom ಇಷ್ಟೇ ಇತ್ತು ನಾವು ಓದುವಾಗ, ಮಾಡಿಬಿಟ್ರೆ ಸಾಕು. BA ಮಾಡಿದವರು ಕೆಲಸ ಸಿಗಲ್ಲ ಅನ್ನೋದು ಮತ್ತೆ ನಂತರ ಈಗ BScಗೆ ಅಡ್ಮಿಷನ್ ಆಗೋರೇ ಇದ್ದಾಗ ಆಯಿತು. ಸೊ ಈಗ ಬೇರೆ ಬೇರೆ ಸ್ಟ್ರೀಮ್ಸ್ ಎಲ್ಲ ಬಂದಿರೋದ್ರಿಂದ ಸೊ ಅವರೆಲ್ಲರೂ ಸಹ ನನ್ನದೇ ಆಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ಕಾಣ್ತಾ, ಅದರಲ್ಲಿ ಒಂದು ಪರಿಣಿತಿಯನ್ನು ಪಡಿತಾ ಜೀವನ ಸಾಗಿಸೋದ್ರ ಜೊತೆಯಲ್ಲಿ ಇಡೀ ಸಮಾಜಕ್ಕೆ ಮತ್ತು ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಕೊಡ್ತಕ್ಕಂಥ ಒಂದು ಎಬಿಲಿಟಿನ ಬೆಳೆಸ್ಕೊಡ್ಬೇಕಾಗ್ತಕ್ಕಂಥ ಅವಶ್ಯಕತೆ ಇದೆ. ಆ ಎಬಿಲಿಟಿ ಬೆಳೆಸ್ತಕ್ಕಂಥವ್ರು ಯಾರು? ನಾವೇನು. ಹಾಗಾಗಿ ಯಾಕೆ ಸ್ಕ್ವಾಡ್ ಹಾಕ್ಬೇಕು, ಇದಕ್ಕೆಲ್ಲಾನು ಜಾಗೃತ ದಳ ಹಾಕ್ಬೇಕು, ಇದೆಲ್ಲ ಗೊತ್ತಿರುತ್ತೆ. ಯಾಕೆ ಬೇಕು ಅಂತ ಹೇಳಿದ್ರೆ ಬರೀ ಕಾಪಿ ಹೊಡೆದು ಪಾಸ್ ಆಗಿ ಹೋಗ್ತಕ್ಕಂಥವ್ರು ಎಷ್ಟು ಮಟ್ಟಿಗೆ ಒಂದು ದೇಶಕ್ಕೆ ಕೊಡುಗೆ ಕೊಡ್ತಾರೆ, ಸಮಾಜಕ್ಕೆ ಕೊಡುಗೆ ಕೊಡ್ತಾರೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕಾಗ್ತಕ್ಕಂಥ ವಿಚಾರ. ಒಂದು ಸಲ ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಎಲ್ಲ ಸಹ ಕೆಲಸಗಳನ್ನ ಮಾಡಿದ್ರೆ, ಯಾರನ್ನೂ ಕಾಪಿ ಹೊಡೆಯೋದಕ್ಕೆ ಬಿಡದಂಗೆ, ನಕಲು ಮಾಡೋದಕ್ಕೆ ಬಿಡದಂಗೆ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಇದು ಅಭ್ಯಾಸ ಆಗುತ್ತೆ ಅವ್ರಿಗೆ. ನಾವಾಗ ಬಿಡ್ತಾ ಹೋಗ್ತಾ ಇರ್ತೀವಿ, ಅಭ್ಯಾಸ ಮಾಡ್ಕೊಳ್ತಾ ಇರ್ತಾರೆ. ನಾನು ಈಗಾಗಲೇ 32 ವರ್ಷ ಪ್ರೊಫೆಸರ್ ಆಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡಿದಂಥ ಒಂದು ಕಾಲೇಜ್ನಲ್ಲಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಕೈ ಮೇಲೆ ಯಾರಾದ್ರೂ ಬರ್ಕೊಂಡು ಬಂದ್ರೆ, ಒಂದು ಅಕ್ಷರ ಬರ್ಕೊಂಡು ಬಂದ್ರು ಬಿಡ್ತಾರೆ, ನೋಡಿಸಿ ಬಿಡಿಸ್ತಾ ಇದ್ವಿ. ಈಗ ಬೇರೆ ಬೇರೆ ಕಾಲೇಜ್ ಎಲ್ಲ ಟ್ಯಾಗ್ ಮಾಡಿದ್ದಾರೆ. ಫಸ್ಟ್ ಬಂದ ದಿವಸನೇ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಬಿಡೋದೇ ಎಲ್ಲ ಕಷ್ಟ ಇದೆ ಅಂತ. ಹಾಗಾಗಿ ಯಾರು ಒಬ್ರು ಕಾಪಿ ಮಾಡಕ್ ಬರಲ್ಲ. ಇವನ್ ಹೊರಗಡೆಯಿಂದ ಬರ್ತಾರಲ್ಲ, ಕೆಲವರೆಲ್ಲ ಸಹ ಹೊರಗಡೆಯಿಂದ ಬಂದಂತ ವಿದ್ಯಾರ್ಥಿಗಳು ಅವ್ರು ಏನೋ ಅಂದ್ಕೊಂಡು ಬರ್ತಾರೆ, ಅದಕ್ಕೆ ಯಾವಾಗ ಕಾಪಿ ಹೊಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥ ಸೆಂಟರ್ಗೆ ಹೋದ್ರೆ ನಾವು ಕಾಪಿ ಹೊಡೆಯೋಕ್ಕಾಗಲ್ಲ ಅಂತ ಏನ್ ಮಾಡ್ತಾರೆ ಅವಾಗ? ಬೇರೆ ಇದನ್ನೆಲ್ಲ ಓದ್ಲೇಬೇಕು, ಓದ್ಕೊಂಡು ಬಂದು ಬರೀಬೇಕು, ಅಧ್ಯಯನ ಮಾಡಬೇಕು, ಅದೇ ತರ ತೊಡಗ್ತಾರೆ. ಇನ್ನು ಒಂದು 3 ವರ್ಷ ಈ ತರ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಸಹ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನ ನೋಡಿ. ಬರೀ ಶಿಕ್ಷಣ ಪಡೆದು ಮಾತ್ರ ಸೀಮಿತ ಆಗೋದಿಲ್ಲ. ಶಿಕ್ಷಣ ಪಡೆದಂತ ವಿದ್ಯಾರ್ಥಿಗಳು ಇಡೀ ಪ್ರಪಂಚದಾದ್ಯಂತ ಕಾಂಪಿಟೇಷನ್ ಕೊಡ್ಬೇಕು, ಅವ್ರ ಜೊತೆ ನಾವು ಹೋರಾಟ ಮಾಡಬೇಕು. ಸೊ ಆ ಮಟ್ಟದಲ್ಲಿ ಅವ್ರು ನಮ್ಮ ಮಕ್ಕಳೇನೆ. ಈಗ ನಿಮ್ಮ ಮಕ್ಕಳು ಹೇಗೆ ಬೇರೆ ಬೇರೆ ಕಡೆ ಹೋಗಿ ಶಿಕ್ಷಣ ಪಡಿತಾರೆ, ನೀವೇ ಪಡ್ಕೊಂಡು ಬಂದಿದ್ದೀರಾ, ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ, ಅದೇ ರೀತಿ ಅವ್ರನ್ನ ಸಹ ಹೋಗ್ಬೇಕು ಅಲ್ವಾ? ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಕರ್ತವ್ಯನ ನಿರ್ವಹಣೆ ಮಾಡೋದಕ್ಕೆ ನಾವು ಇವೆಲ್ಲ ಮಾಡ್ತಾ ಇದ್ದೀವಿ.